ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ರೈತರಿಗಾಗಿರುವಂಥ ಸಮಸ್ಯೆನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪಿಸಬೇಕು ಅಂದರೆ ಅತಿ ಹೆಚ್ಚು ಶೇರ್ ಮಾಡಬೇಕು. ಮತ್ತು ಇದರಲ್ಲಿ ಏನೇ ತಪ್ಪು ನೆಪ್ಪುಗಳಿದ್ರೂ ಸಹ ಕಮೆಂಟ್ ಮೂಲಕ ಮಾಡಿ. ನೀವು ಗುಡ್ ಕಮೆಂಟ್ ಮಾಡಿದ್ರು ಸಹ ನಾನು ಸ್ವಾಗತ. ನನ್ನ ವಿರುದ್ಧ ನೀನು ಮಾತಾಡಿರೋ ತಪ್ಪು ಅಂತ ಬ್ಯಾಡ್ ಕಮೆಂಟ್ ಮಾಡಿದ್ರು ನಾನು ಸ್ವಾಗತ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಯಾರೂ ಚಾಣಾಕ್ಷರಲ್ಲ, ಚಾಣಾಕ್ಷನಿಗೆ ಮಾತ್ರ ಇತ್ತು ಇದು. ನಾನು ಮಾಡೋದ್ರಲ್ಲಿ ಕೆಲವರು ತಪ್ಪಿರುತ್ತೆ, ಆ ತಪ್ಪನ್ನ ತಿದ್ಕೋಬೇಕು ಅಂದರೆ ನನ್ನ ತಪ್ಪನ್ನು ಸಹ ನೀವು ಹೇಳಬೇಕು. ಹಾಗಾಗಿ ಅನ್ಯಥಾ ಯಾರು ಭಾವಿಸ್ಬೇಡಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಚನ್ನರಾಯಪಟ್ಟಣ ತಾಲೂಕಿನ ಸಮಸ್ತ ಜನತೆಗೆ ನಮ್ಮ ಚನ್ನರಾಯಪಟ್ಟಣ ಡಿಜಿಟಲ್ ವಾಹಿನಿಯ ಮುಖ್ಯಸ್ಥ ಶ್ಯಾಮಸುಂದರ್ ಕೆ ಎಣ್ಣೆನಲ್ಲಿ ಮಾಡುವ ಸ್ವಾಗತ. ಇವತ್ತು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೆಲ್ಫಿಲಿ ಅಂದರೆ, ಆಷಾಢ ಮುಗಿತಾ ಬಂದಿದೆ, ಆದರೂ ಸಹ ಮುಂಗಾರು ಮಳೆ ಆಗಿಲ್ಲ. ಮುಂಗಾರು ಮಳೆ ಆಗಿಲ್ಲದೇ ಇರೋದ್ರಿಂದ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ 6 ಹೋಬಳಿಗಳು ಮತ್ತು 418 ಗ್ರಾಮಗಳಲ್ಲಿ ಬರ ಸಂಪೂರ್ಣವಾಗಿ ಆವರಿಸಿದೆ. ಯಾವ ರೀತಿ ಬರ ಬಂದಿದೆ ಅಂದರೆ, ಈ ಸರಿ ಹಸುಗಳಿಗೆ, ರಾಸುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ, ದನ ಕರಿಗೆ ಕುಡಿಯೋಕ್ಕೆ ನೀರಿಲ್ಲದಂತಹ ಪರಿಸ್ಥಿತಿ, ಮೇವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ನಾನು ಈ ವಿಡಿಯೋ ಮೂಲಕ ಚನ್ನರಾಯಪಟ್ಟಣ ತಾಲೂಕಿನ ರೈತರು ಅನುಭವಿಸ್ತಾ ಇರೋಂಥ ಸಮಸ್ಯೆನ ತಿಳಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡ್ಬಂದಿದ್ದೀನಿ. ನೋಡಿ, ಇಲ್ಲಿ ನನ್ನ ಹಿಂಭಾಗಿದೆಯಲ್ಲ, ಈ ಹೊಲಗಳನ್ನ ಎಷ್ಟು ಅಣಿ ಮಾಡಿಟ್ಟಿದ್ದಾರೆ ನೋಡಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ರೈತರು. ಮುಂಗಾರು ಬರುತ್ತೆ, ಬಿತ್ತನೆ ಮಾಡೋಣ, ರಾಸುಗಳಿಗೆ ಮೇವಿಗೆ ಜೋಳ ಬೆಳೆಯೋಣ, ಇನ್ನು ಈ ದೇಶಕ್ಕೆ ಅನ್ನ ಹಾಕೋಣ ಅಂತ ರಾಗಿ ಬೆಳೆಯೋಣ, ಇತರೆ ದವಸ ಧಾನ್ಯಗಳನ್ನ ಬೆಳೆಯೋಣ ಅನ್ನೋ ಉದ್ದೇಶ ಇಟ್ಕೊಂಡು ಕಳೆದ 1 ತಿಂಗಳಿನಿಂದ ಕೃಷಿ ಭೂಮಿನ ಅಣಿ ಮಾಡಿಟ್ಟಿದ್ದಾರೆ. ಮಳೆ ಬರ್ದೇ ಕೃಷಿ ಭೂಮಿ ಅಣಿ ಮಾಡಿಟ್ಟಿರೋದು ಹಾಗೆ ಉಳಿದಿದೆ. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡೋದು ಏನಪ್ಪ ಅಂದರೆ, ಚನ್ನರಾಯಪಟ್ಟಣ ತಾಲೂಕು ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಯಾವ್ಯಾವ ತಾಲೂಕಲ್ಲಿ ಬರ ಬಂದಿದೆ ಆ ಬರಕ್ಕೆ ಅಧ್ಯಯನಕ್ಕೆ ಒಂದು ಟೀಮನ್ನು ರಚನೆ ಮಾಡಿ, ದಯವಿಟ್ಟು ಬರ ಅಧ್ಯಯನ ಮಾಡಿ, ಯಾವ್ಯಾವ ರೈತರು ಎಷ್ಟೆಷ್ಟು ಕೃಷಿ ಭೂಮಿ ಹೊಂದಿದ್ದಾರೆ, ಅವರ ಪಾಣಿ ಎಷ್ಟಿದೆ, ಪಾಣಿ ಮೂಲಕ ಅವರಿಗೆ ಪರಿಹಾರ ಕೊಡುವಂಥ ಕೆಲಸಗಳಾಗಲಿ. ಬಿತ್ತನೆ ಮಾಡಿ ಎಷ್ಟೋ ಜನ ಕೈ ಸುಟ್ಕೊಂಡಿದ್ದಾರೆ. ಗೊಬ್ಬರಗಳನ್ನ ಹಾಕಿ, ಬಿತ್ತನೆ ಬೀಜಗಳನ್ನ ಹಾಕಿ, ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸಿ ಮತ್ತು ಕೂಲಿಗಳನ್ನ ಕೊಟ್ಟು ಎಷ್ಟೋ ಜನ ಸಾವಿರಾರು ರೂಪಾಯಿ ಈಗ ಆಲ್ರೆಡಿ ಭೂಮಿಗೆ ಹಾಕಿ ಕಳ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನೀವು ಪ್ಯಾಕೇಜ್ ಮೂಲಕ ನೀವು ಬರದ ಪರಿಹಾರ ಘೋಷಣೆ ಮಾಡೋದು ತರವಲ್ಲ. ಯಾಕೆ ಅಂದರೆ, ನೀವೇನೋ ರಾಜ್ಯ ಸರ್ಕಾರದವರಾಗ್ಬೋದು, ಕೇಂದ್ರ ಸರ್ಕಾರದವರಾಗ್ಬೋದು, ಪ್ಯಾಕೇಜ್ ಮೂಲಕ ನೀವು ಬರ ಪರಿಹಾರನ ಘೋಷಣೆ ಮಾಡ್ತೀರಿ. ಆದರೆ ಆ ಕ್ಷೇತ್ರದಲ್ಲಿರುವಂಥ ಶಾಸಕರುಗಳು, MP ಗಳು, ಜಿಲ್ಲಾ ಉಸ್ತುವಾರಿಗಳು ಏನು ಮಾಡ್ತಾರಂತೆ, ಅವರಿಂದೇ ಸುತ್ತುವಂಥ ಚೇಲ್ರಿಗೆ ಮಾತ್ರ ಕೊಡ್ತಾರೆ ಆ ಬರ ಪರಿಹಾರ ಘೋಷಣೆಗಳನ್ನ ಆದಾಗ. ಅದಕ್ಕೆ ನೇರವಾಗಿ ಎಷ್ಟು ಜನ ಪಾಣಿ ಹೊಂದಿದ್ದಾರೆ, ಎಷ್ಟು ಜನ ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಸಾವಿರಾರು ಜನ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ನಮ್ಮ ಚನ್ನರಾಯಪಟ್ಟಣ ತಾಲೂಕು ಹಾಸನ ಹಾಲು ಒಕ್ಕೂಟಕ್ಕೆ ಬರುತ್ತೆ. ಹಾಸನ ಹಾಲು ಒಕ್ಕೂಟಕ್ಕೆ ಅತಿ ಹೆಚ್ಚು ಹಾಲನ್ನು ಸರಬರಾಜು ಮಾಡ್ತಾರಂಥ ತಾಲೂಕು ಯಾವ್ದಾರ ಇದ್ದರೆ ಅದು ನಮ್ಮ ಚನ್ನರಾಯಪಟ್ಟಣ ತಾಲೂಕು. ಈ ಸರಿ ಹೈನುಗಾರಿಕೆ ಮೇಲೂ ಸಹ ಈ ಬರ ಸಖತ್ತು ದುಷ್ಪರಿಣಾಮ ಬೀರ್ತಾ ಇದೆ. ಬರೀ ಪರಿಣಾಮ ಅಲ್ಲ, ದುಷ್ಪರಿಣಾಮ ಬೀರ್ತಾ ಇದೆ. ಯಾಕಪ್ಪ ಅಂದರೆ, ಈಗಲೇ ಮೇವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರೀತಿ ಆಗಸ್ಟ್ ಬಂತು, ಇನ್ನೇನು ಆಗಸ್ಟ್ ಬಂದರೂ ಸಹ ಮಳೆ ಆಗದೇ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋದರೆ ಹೈನುಗಾರಿಕೆ ಸಂಪೂರ್ಣ ನೆಲಕಚ್ಚುತ್ತೆ. ಕೊರೋನಾ ಟೈಮಲ್ಲಿ ಇವತ್ತು ರೈತರಿಗೆ ಕೈ ಹಿಡಿದಿದ್ದು ಹೈನುಗಾರಿಕೆ. ಈ ಸರಿ ಬರಗಾಲ ಬಂದು ಹೈನುಗಾರಿಕೆನೂ ಸಹ ತೊಂದರೆ ಆಗೋಂಥ ಪರಿಸ್ಥಿತಿಲಿದೆ. ಹಸುಗಳು ಹಾಲು ಕೊಡಲ್ಲ, ಯಾಕೆಂದರೆ ಹಸಿ ಮೇವು ಸಿಕ್ಕಲ್ಲ. ಜೋಳಗಳನ್ನ ಬೆಳೆದು, ಹಸುಗಳ ರಾಸುಗಳ ಮೇವುಗಳನ್ನ ಬೆಳೆದು ಹಸುಗಳಿಗೆ ಕೊಟ್ಟು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಿ ಹಾಸನ ಡೈರಿಗೆ ಹಾಕ್ತಿದ್ರು ಕೃಷಿಕರು. ಕೊರೋನಾ ಅಂತ ಟೈಮಲ್ಲೂ ಸಹ ನಮ್ಮ ಚನ್ನರಾಯಪಟ್ಟಣ ರೈತರು ಯಾವುದೇ ಸಮಸ್ಯೆ ಇಲ್ಲದೇ ಅದ್ಭುತವಾಗಿ ಜೀವನ ಮಾಡ್ತಾಯಿದ್ರು. ಆದರೆ ಈ ಸರಿ ಆಗಿಲ್ಲ. ಪ್ರಕೃತಿ ಮನಸ್ಕೊಂಡಿದೆ. ನಮ್ಮ ಚನ್ನರಾಯಪಟ್ಟಣ ತಾಲೂಕು ಅಷ್ಟೇ ಅಲ್ಲ, ರಾಜ್ಯದ ಹಲವು ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ಸಮಸ್ಯೆ ಆಗಿದೆ. ರಾಜ್ಯದಲ್ಲಿ ಇರುವಂಥ 238 ತಾಲೂಕುಗಳಿಗೆ ಸಾಕಷ್ಟು ತಾಲೂಕಿಗೆ ಬರ ಬಂದಿದೆ. ದಯವಿಟ್ಟು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ಗಳಲ್ಲಿ ಹಾಗೂ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರ ಕೈಲೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರನೂ ಸಹ ಬರ ಅಧ್ಯಯನ ಮಾಡಬೇಕು, ರಾಜ್ಯ ಸರ್ಕಾರನೂ ಸಹ ಬರ ಅಧ್ಯಯನ ಮಾಡಬೇಕು. ನೀವು ಕೊಡುವಂಥ ಪರಿಹಾರ ಕೇಂದ್ರ 50% ಕೊಡಲಿ, ರಾಜ್ಯ ಸರ್ಕಾರ 50% ಕೊಡಲಿ. ಈ ರೀತಿ ಇಬ್ಬರೂ ಅರ್ಧ ಕೊಟ್ಟು ರೈತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕು. ಇಲ್ಲಾಂದರೆ ಈ ವರ್ಷದಿಂದ ಇದೇ ರೀತಿ ಬರ ಮುಂದುವರೆದ್ರೆ ಕೊಳವೆ ಬಾವಿಗಳಿಗಾಗಲೇ 600 ರಿಂದ 700 ಅಡಿಗೆ ಅಂತರ್ಜಲ ಕುಸಿತೋಗಿದೆ. ಕುಡಿಯೋ ನೀರಿನ ಸಮಸ್ಯೆ ಕನಿಷ್ಠ 15 ದಿವಸದಲ್ಲಿ 50 ರಿಂದ 100 ಹಳ್ಳಿಗೆ ಕುಡಿಯೋ ನೀರಿನ ಚನ್ನರಾಯಪಟ್ಟಣ ತಾಲೂಕಿನ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಂಟಿಯಾಗಿ
ಸರ್ವೆಗಳನ್ನ ಮಾಡಿ ಕುಡಿಯೋ ನೀರಿನ ಸಮಸ್ಯೆ ಇರೋ ಕಡೆ ಯಾವ ರೀತಿ ಬಗೆಹರಿಸಬೇಕು. ಎಷ್ಟು ಜನ ರೈತರು ಕೃಷಿ ಭೂಮಿಗೆ ನೋಡಿ ಈ ಥರ ಹನಿ ಮಾಡಿಕೊಂಡು ಟ್ರ್ಯಾಕ್ಟರ್ಗಳಲ್ಲಿ ಉಳಿಸಿ ಅಥವಾ ರಾಸುಗಳಲ್ಲಿ ಉಳಿಸಿ ಎಷ್ಟೋ ಜನ ರೈತರು ಹಣನ ಕಳ್ಕೊಂಡಿದ್ದಾರೆ. ಅವರಿಗೆಲ್ಲ ಪರಿಹಾರ ಕೊಡುವಂಥ ಕೆಲಸಗಳಾಗಬೇಕು. ದಯವಿಟ್ಟು ಇದರಲ್ಲಿ ಯಾರೂ ಸಹ ರಾಜಕೀಯ ಮಾಡೋದು ಬೇಡ. ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದ MLAಗಳಿರಲಿ, ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ, ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ, ನೀವು ರೈತರಿಗೋಸ್ಕರ ಒಟ್ಟಾಗಿ ಅಧ್ಯಯನ ಮಾಡಿ ರೈತರಿಗೆ ಆಗ್ತಾ ಇರುವಂಥ ನಷ್ಟನ ತುಂಬಿಕೊಡಬೇಕು ಅಂತ ನಾನು ನಮ್ಮ ಚಂದ್ರಾಪಟ್ಟಣ ಡಿಜಿಟಲ್ ವಾಹಿನಿ ಮೂಲಕ ಸಮಸ್ತ ಸರ್ಕಾರಗಳ ಎರಡಕ್ಕೂ ಸಹ ಮನವಿ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ರೈತರಿಗಾಗಿರುವಂಥ ಸಮಸ್ಯೆನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪಿಸಬೇಕು ಅಂದರೆ ಅತಿ ಹೆಚ್ಚು ಶೇರ್ ಮಾಡಬೇಕು. ಮತ್ತು ಇದರಲ್ಲಿ ಏನೇ ತಪ್ಪು ನೆಪ್ಪುಗಳಿದ್ರೂ ಸಹ ಕಮೆಂಟ್ ಮೂಲಕ ಮಾಡಿ. ನೀವು ಗುಡ್ ಕಮೆಂಟ್ ಮಾಡಿದ್ರು ಸಹ ನಾನು ಸ್ವಾಗತ. ನನ್ನ ವಿರುದ್ಧ ನೀನು ಮಾತಾಡಿರೋ ತಪ್ಪು ಅಂತ ಬ್ಯಾಡ್ ಕಮೆಂಟ್ ಮಾಡಿದ್ರು ನಾನು ಸ್ವಾಗತ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಯಾರೂ ಚಾಣಾಕ್ಷರಲ್ಲ, ಚಾಣಾಕ್ಷನಿಗೆ ಮಾತ್ರ ಇತ್ತು ಇದು. ನಾನು ಮಾಡೋದ್ರಲ್ಲಿ ಕೆಲವರು ತಪ್ಪಿರುತ್ತೆ, ಆ ತಪ್ಪನ್ನ ತಿದ್ಕೋಬೇಕು ಅಂದರೆ ನನ್ನ ತಪ್ಪನ್ನು ಸಹ ನೀವು ಹೇಳಬೇಕು. ಹಾಗಾಗಿ ಅನ್ಯಥಾ ಯಾರು ಭಾವಿಸ್ಬೇಡಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಜೈ ರೈತ ಮಿತ್ರ, ರೈತರಿಗೆ ಒಳ್ಳೆಯದಾಗಬೇಕು, ಬರ ಪರಿಹಾರ ಸಿಗಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ.